ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಒಂದಾದ ನಂತರ ಒಂದು ಅಡೆತಡೆಗಳು ಎದುರಾಗ್ತಾನೆ ಇದ್ದಾವೆ. ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ. ಸರಣಿ ಸಾವುಗಳ ಬಳಿಕ ಮತ್ತೊಂದು ದುರಂತ ಈಗ ಕಾಂತಾರ ಸಿನಿಮಾ ತಂಡಕ್ಕೆ ಎದುರಾಗಿದೆ. ಶಿವಮೊಗ್ಗದ ಮಾಣಿ ಡ್ಯಾಂನಲ್ಲಿ ಬೋಟ್ ಮುಗಿಸಿದೆ. ನಟ ರಿಷಬ್ ಶೆಟ್ಟಿ ಪ್ರಯಾಣಿಸ್ತಾ ಇದ್ದಂತ ದೋಣಿ ಪಲ್ಟಿಯಾಗಿದೆ. ರಿಷಬ್ ಸೇರಿದಂತೆ 30 ಮಂದಿ ದೋಣಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಂತರ ಈಜಿ ದಡ ಸೇರಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರು. ನೋಡಿ, ಈ ದೃಶ್ಯ ಇದೆಯಲ್ಲ, ಇದು ಘಟನೆ ಆದಾಗ ತೆಗೆದಿರುವಂತಹ ಫೋಟೋ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ಫೋಟೋ ಇದು. ಶೂಟಿಂಗ್ ನಡೀತಾ ಇದ್ದಂತ ಸ್ಥಳ. ಇಲ್ಲಿಂದ ಅವರು ನದಿ ಮೂಲಕ ದೋಣಿಯಲ್ಲಿ ಹೋಗಿದ್ದಾರೆ. ನದಿಗೆ ದೋಣಿಯಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಶೂಟಿಂಗ್ ಅವರು ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಅವರು ಶೂಟಿಂಗ್ ಆಗ್ತಾ ಇತ್ತು. ಆ ಸಮಯದಲ್ಲಿ ದೋಣಿ ಮಗುಚುತ್ತೆ. ಮಗುಚಿದ ತಕ್ಷಣಕ್ಕೆ ಅವರ ಕೈಯಲ್ಲಿದ್ದಂತ ಕ್ಯಾಮ್ರಾಗಳು ಮತ್ತೆ ಎಲ್ಲವೂ ಕೂಡ ನೀರಿನ ಒಳಗಡೆ ಬೀಳುತ್ತೆ. ಇವರು ಈಜಿ ದಡ ಸೇರಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಕಾಂತಾರ ಸಿನಿಮಾದ 1 ಶೂಟಿಂಗ್ ನ ವೇಳೆ ಈ ದುರಂತ ಸಂಭವಿಸಿದೆ. ಒಂದಾದ ನಂತರ ಒಂದು ಅಡೆತಡೆಗಳು ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಎದುರಾಗ್ತಾನೆ ಇದ್ದಾವೆ. ದೈವ ಹೇಳಿದಂತ ನುಡಿಯಂತೆಯೇ ಈಗ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಮುಂದೆ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ದೈವವು ಹೇಳಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಒಂದಾದ ನಂತರ ಒಂದು ಅಡೆತಡೆಗಳು ಎದುರಾಗ್ತಾನೆ ಇದ್ದಾವೆ. ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ. ಸರಣಿ ಸಾವುಗಳ ಬಳಿಕ ಮತ್ತೊಂದು ದುರಂತ ಈಗ ಕಾಂತಾರ ಸಿನಿಮಾ ತಂಡಕ್ಕೆ ಎದುರಾಗಿದೆ. ಶಿವಮೊಗ್ಗದ ಮಾಣಿ ಡ್ಯಾಂನಲ್ಲಿ ಬೋಟ್ ಮುಗಿಸಿದೆ. ನಟ ರಿಷಬ್ ಶೆಟ್ಟಿ ಪ್ರಯಾಣಿಸ್ತಾ ಇದ್ದಂತ ದೋಣಿ ಪಲ್ಟಿಯಾಗಿದೆ. ರಿಷಬ್ ಸೇರಿದಂತೆ 30 ಮಂದಿ ದೋಣಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಂತರ ಈಜಿ ದಡ ಸೇರಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರು. ನೋಡಿ, ಈ ದೃಶ್ಯ ಇದೆಯಲ್ಲ, ಇದು ಘಟನೆ ಆದಾಗ ತೆಗೆದಿರುವಂತಹ ಫೋಟೋ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ಫೋಟೋ ಇದು. ಶೂಟಿಂಗ್ ನಡೀತಾ ಇದ್ದಂತ ಸ್ಥಳ. ಇಲ್ಲಿಂದ ಅವರು ನದಿ ಮೂಲಕ ದೋಣಿಯಲ್ಲಿ ಹೋಗಿದ್ದಾರೆ. ನದಿಗೆ ದೋಣಿಯಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಶೂಟಿಂಗ್ ಅವರು ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಅವರು ಶೂಟಿಂಗ್ ಆಗ್ತಾ ಇತ್ತು. ಆ ಸಮಯದಲ್ಲಿ ದೋಣಿ ಮಗುಚುತ್ತೆ. ಮಗುಚಿದ ತಕ್ಷಣಕ್ಕೆ ಅವರ ಕೈಯಲ್ಲಿದ್ದಂತ ಕ್ಯಾಮ್ರಾಗಳು ಮತ್ತೆ ಎಲ್ಲವೂ ಕೂಡ ನೀರಿನ ಒಳಗಡೆ ಬೀಳುತ್ತೆ. ಇವರು ಈಜಿ ದಡ ಸೇರಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಕಾಂತಾರ ಸಿನಿಮಾದ 1 ಶೂಟಿಂಗ್ ನ ವೇಳೆ ಈ ದುರಂತ ಸಂಭವಿಸಿದೆ. ಒಂದಾದ ನಂತರ ಒಂದು ಅಡೆತಡೆಗಳು ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಎದುರಾಗ್ತಾನೆ ಇದ್ದಾವೆ. ದೈವ ಹೇಳಿದಂತ ನುಡಿಯಂತೆಯೇ ಈಗ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಮುಂದೆ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ದೈವವು ಹೇಳಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಒಂದಾದ ನಂತರ ಒಂದು ಅಡೆತಡೆಗಳು ಎದುರಾಗ್ತಾನೆ ಇದ್ದಾವೆ. ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ. ಸರಣಿ ಸಾವುಗಳ ಬಳಿಕ ಮತ್ತೊಂದು ದುರಂತ ಈಗ ಕಾಂತಾರ ಸಿನಿಮಾ ತಂಡಕ್ಕೆ ಎದುರಾಗಿದೆ. ಶಿವಮೊಗ್ಗದ ಮಾಣಿ ಡ್ಯಾಂನಲ್ಲಿ ಬೋಟ್ ಮುಗಿಸಿದೆ. ನಟ ರಿಷಬ್ ಶೆಟ್ಟಿ ಪ್ರಯಾಣಿಸ್ತಾ ಇದ್ದಂತ ದೋಣಿ ಪಲ್ಟಿಯಾಗಿದೆ. ರಿಷಬ್ ಸೇರಿದಂತೆ 30 ಮಂದಿ ದೋಣಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಂತರ ಈಜಿ ದಡ ಸೇರಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರು. ನೋಡಿ, ಈ ದೃಶ್ಯ ಇದೆಯಲ್ಲ, ಇದು ಘಟನೆ ಆದಾಗ ತೆಗೆದಿರುವಂತಹ ಫೋಟೋ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ಫೋಟೋ ಇದು. ಶೂಟಿಂಗ್ ನಡೀತಾ ಇದ್ದಂತ ಸ್ಥಳ. ಇಲ್ಲಿಂದ ಅವರು ನದಿ ಮೂಲಕ ದೋಣಿಯಲ್ಲಿ ಹೋಗಿದ್ದಾರೆ. ನದಿಗೆ ದೋಣಿಯಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಶೂಟಿಂಗ್ ಅವರು ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಅವರು ಶೂಟಿಂಗ್ ಆಗ್ತಾ ಇತ್ತು. ಆ ಸಮಯದಲ್ಲಿ ದೋಣಿ ಮಗುಚುತ್ತೆ. ಮಗುಚಿದ ತಕ್ಷಣಕ್ಕೆ ಅವರ ಕೈಯಲ್ಲಿದ್ದಂತ ಕ್ಯಾಮ್ರಾಗಳು ಮತ್ತೆ ಎಲ್ಲವೂ ಕೂಡ ನೀರಿನ ಒಳಗಡೆ ಬೀಳುತ್ತೆ. ಇವರು ಈಜಿ ದಡ ಸೇರಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಕಾಂತಾರ ಸಿನಿಮಾದ 1 ಶೂಟಿಂಗ್ ನ ವೇಳೆ ಈ ದುರಂತ ಸಂಭವಿಸಿದೆ. ಒಂದಾದ ನಂತರ ಒಂದು ಅಡೆತಡೆಗಳು ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಎದುರಾಗ್ತಾನೆ ಇದ್ದಾವೆ. ದೈವ ಹೇಳಿದಂತ ನುಡಿಯಂತೆಯೇ ಈಗ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಮುಂದೆ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ದೈವವು ಹೇಳಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಒಂದಾದ ನಂತರ ಒಂದು ಅಡೆತಡೆಗಳು ಎದುರಾಗ್ತಾನೆ ಇದ್ದಾವೆ. ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ. ಸರಣಿ ಸಾವುಗಳ ಬಳಿಕ ಮತ್ತೊಂದು ದುರಂತ ಈಗ ಕಾಂತಾರ ಸಿನಿಮಾ ತಂಡಕ್ಕೆ ಎದುರಾಗಿದೆ. ಶಿವಮೊಗ್ಗದ ಮಾಣಿ ಡ್ಯಾಂನಲ್ಲಿ ಬೋಟ್ ಮುಗಿಸಿದೆ. ನಟ ರಿಷಬ್ ಶೆಟ್ಟಿ ಪ್ರಯಾಣಿಸ್ತಾ ಇದ್ದಂತ ದೋಣಿ ಪಲ್ಟಿಯಾಗಿದೆ. ರಿಷಬ್ ಸೇರಿದಂತೆ 30 ಮಂದಿ ದೋಣಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಂತರ ಈಜಿ ದಡ ಸೇರಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರು. ನೋಡಿ, ಈ ದೃಶ್ಯ ಇದೆಯಲ್ಲ, ಇದು ಘಟನೆ ಆದಾಗ ತೆಗೆದಿರುವಂತಹ ಫೋಟೋ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ಫೋಟೋ ಇದು. ಶೂಟಿಂಗ್ ನಡೀತಾ ಇದ್ದಂತ ಸ್ಥಳ. ಇಲ್ಲಿಂದ ಅವರು ನದಿ ಮೂಲಕ ದೋಣಿಯಲ್ಲಿ ಹೋಗಿದ್ದಾರೆ. ನದಿಗೆ ದೋಣಿಯಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಶೂಟಿಂಗ್ ಅವರು ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ
ಅವರು ಶೂಟಿಂಗ್ ಆಗ್ತಾ ಇತ್ತು. ಆ ಸಮಯದಲ್ಲಿ ದೋಣಿ ಮಗುಚಿದ ತಕ್ಷಣಕ್ಕೆ ಅವರ ಕೈಯಲ್ಲಿದ್ದಂತ ಆ ಕ್ಯಾಮ್ರಾಗಳು ಮತ್ತೆ ಎಲ್ಲವೂ ಕೂಡ ನೀರಿನ ಒಳಗಡೆ ಬೀಳುತ್ತೆ. ಇವರು ಈಜಿ ದಡ ಸೇರಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಕಾಂತಾರ ಸಿನಿಮಾದ 1 ಶೂಟಿಂಗ್ನ ವೇಳೆ ಈ ದುರಂತ ಸಂಭವಿಸಿದೆ. ಒಂದಾದ ನಂತರ ಒಂದು ಅಡೆತಡೆಗಳು ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಎದುರಾಗ್ತಾನೆ ಇದ್ದಾವೆ. ದೈವ ಹೇಳಿದಂತ ನುಡಿಯಂತೆಯೇ ಈಗ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಮುಂದೆ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ದೈವವು ಹೇಳಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಒಂದಾದ ನಂತರ ಒಂದು ಅಡೆತಡೆಗಳು ಎದುರಾಗ್ತಾನೆ ಇದ್ದಾವೆ. ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ. ಸರಣಿ ಸಾವುಗಳ ಬಳಿಕ ಮತ್ತೊಂದು ದುರಂತ ಈಗ ಕಾಂತಾರ ಸಿನಿಮಾ ತಂಡಕ್ಕೆ ಎದುರಾಗಿದೆ. ಶಿವಮೊಗ್ಗದ ಮಾಣಿ ಡ್ಯಾಂನಲ್ಲಿ ಬೋಟ್ ಮುಗುಚಿದೆ. ನಟ ರಿಷಬ್ ಶೆಟ್ಟಿ ಪ್ರಯಾಣಿಸ್ತಾ ಇದ್ದಂತ ದೋಣಿ ಪಲ್ಟಿಯಾಗಿದೆ. ರಿಷಬ್ ಸೇರಿದಂತೆ 30 ಮಂದಿ ದೋಣಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಂತರ ಈಜಿ ದಡ ಸೇರಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರು. ನೋಡಿ, ಈ ದೃಶ್ಯ ಇದೆಯಲ್ಲ, ಇದು ಘಟನೆ ಆದಾಗ ತೆಗೆದಿರುವಂತಹ ಫೋಟೋ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ಫೋಟೋ ಇದು. ಶೂಟಿಂಗ್ ನಡೀತಾ ಇದ್ದಂತ ಸ್ಥಳ. ಇಲ್ಲಿಂದ ಅವರು ನದಿ ಮೂಲಕ ದೋಣಿಯಲ್ಲಿ ಹೋಗಿದ್ದಾರೆ. ನದಿಗೆ ದೋಣಿಯಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಶೂಟಿಂಗ್ ಅವರು ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಅವರು ಶೂಟಿಂಗ್ ಆಗ್ತಾ ಇತ್ತು. ಆ ಸಮಯದಲ್ಲಿ ದೋಣಿ ಮಗುಚಿದ ತಕ್ಷಣಕ್ಕೆ ಅವರ ಕೈಯಲ್ಲಿದ್ದಂತ ಆ ಕ್ಯಾಮ್ರಾಗಳು ಮತ್ತೆ ಎಲ್ಲವೂ ಕೂಡ ನೀರಿನ ಒಳಗಡೆ ಬೀಳುತ್ತೆ. ಇವರು ಈಜಿ ದಡ ಸೇರಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಕಾಂತಾರ ಸಿನಿಮಾದ 1 ಶೂಟಿಂಗ್ನ ವೇಳೆ ಈ ದುರಂತ ಸಂಭವಿಸಿದೆ. ಒಂದಾದ ನಂತರ ಒಂದು ಅಡೆತಡೆಗಳು ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಎದುರಾಗ್ತಾನೆ ಇದ್ದಾವೆ. ದೈವ ಹೇಳಿದಂತ ನುಡಿಯಂತೆಯೇ ಈಗ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಮುಂದೆ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ದೈವವು ಹೇಳಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಒಂದಾದ ನಂತರ ಒಂದು ಅಡೆತಡೆಗಳು ಎದುರಾಗ್ತಾನೆ ಇದ್ದಾವೆ. ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ. ಸರಣಿ ಸಾವುಗಳ ಬಳಿಕ ಮತ್ತೊಂದು ದುರಂತ ಈಗ ಕಾಂತಾರ ಸಿನಿಮಾ ತಂಡಕ್ಕೆ ಎದುರಾಗಿದೆ. ಶಿವಮೊಗ್ಗದ ಮಾಣಿ ಡ್ಯಾಂನಲ್ಲಿ ಬೋಟ್ ಮುಗುಚಿದೆ. ನಟ ರಿಷಬ್ ಶೆಟ್ಟಿ ಪ್ರಯಾಣಿಸ್ತಾ ಇದ್ದಂತ ದೋಣಿ ಪಲ್ಟಿಯಾಗಿದೆ. ರಿಷಬ್ ಸೇರಿದಂತೆ 30 ಮಂದಿ ದೋಣಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಂತರ ಈಜಿ ದಡ ಸೇರಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರು. ನೋಡಿ, ಈ ದೃಶ್ಯ ಇದೆಯಲ್ಲ, ಇದು ಘಟನೆ ಆದಾಗ ತೆಗೆದಿರುವಂತಹ ಫೋಟೋ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ಫೋಟೋ ಇದು. ಶೂಟಿಂಗ್ ನಡೀತಾ ಇದ್ದಂತ ಸ್ಥಳ. ಇಲ್ಲಿಂದ ಅವರು ನದಿ ಮೂಲಕ ದೋಣಿಯಲ್ಲಿ ಹೋಗಿದ್ದಾರೆ. ನದಿಗೆ ದೋಣಿಯಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಶೂಟಿಂಗ್ ಅವರು ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಅವರು ಶೂಟಿಂಗ್ ಆಗ್ತಾ ಇತ್ತು. ಆ ಸಮಯದಲ್ಲಿ ದೋಣಿ ಮಗುಚಿದ ತಕ್ಷಣಕ್ಕೆ ಅವರ ಕೈಯಲ್ಲಿದ್ದಂತ ಆ ಕ್ಯಾಮ್ರಾಗಳು ಮತ್ತೆ ಎಲ್ಲವೂ ಕೂಡ ನೀರಿನ ಒಳಗಡೆ ಬೀಳುತ್ತೆ. ಇವರು ಈಜಿ ದಡ ಸೇರಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಕಾಂತಾರ ಸಿನಿಮಾದ 1 ಶೂಟಿಂಗ್ನ ವೇಳೆ ಈ ದುರಂತ ಸಂಭವಿಸಿದೆ. ಒಂದಾದ ನಂತರ ಒಂದು ಅಡೆತಡೆಗಳು ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಎದುರಾಗ್ತಾನೆ ಇದ್ದಾವೆ. ದೈವ ಹೇಳಿದಂತ ನುಡಿಯಂತೆಯೇ ಈಗ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಮುಂದೆ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ದೈವವು ಹೇಳಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ.